ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಮಹಾದೇವ್ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಹೀಗಾಗಿ ತಮ್ಮ ಒಂದು ವಿದ್ಯಾಭ್ಯಾಸ ತಾವಂತೂ ನೇರ ನುಡಿಗಳಿಂದ ಹೇಳಿಬಿಟ್ಟಿದ್ದೀರಿ. ನಾವು ಪಾಠಗಳನ್ನು ಕೇಳ್ತಾ ಇದ್ವಿ, ಆದರೆ ನಾನು ನನ್ನ ವಿವೇಕದಲ್ಲಿ ನನ್ನ ದಾರಿಯನ್ನು ನಾನು ಹುಡ್ಕೊಂಡೆ ಅಂತ. ಈ ಪತ್ರಿಕೋದ್ಯಮಕ್ಕೆ ಹೇಗೆ ಬಂದ್ರಿ ಅನ್ನೋದನ್ನು ತಾವಾಗಲೇ ಹೇಳಿಬಿಟ್ಟಿದ್ದೀರಿ. ಪತ್ರಿಕೋದ್ಯಮದಲ್ಲಿ ಅನ್ಸರ್ಟನಿಟಿ ಅಂತಲೂ ಸಹ ಹೇಳಿದ್ದೀರಿ. ನಿಮಗೆ ಯಾವುದಾದ್ರು ಒಂದು ಹಂತದಲ್ಲಿ ಅನ್ನಿಸ್ತಾ ಇಲ್ಲ ಇಲ್ಲೂ ಸ್ವಲ್ಪ ನಾವು ಬದುಕ್ಬೋದು, ಬರವಣಿಗೆ ಮಾಡಿಕೊಂಡು ನನ್ನ ಜೀವನವನ್ನು ನಾನು ಹೆಂಡತಿ ಮಕ್ಕಳು ಮನೆ ಅಂತ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇಕು, ಅದು ಬಹುಶಃ ಮೊದಲ ಅವಶ್ಯಕತೆ. ಯಾವ ಸಮಯದಲ್ಲಿ ತಾವು ಆ ಹಂತಕ್ಕೆ ಬಂದ್ರಿ, ಇಲ್ಲ ಪತ್ರಿಕೋದ್ಯಮ ನನ್ನ ಹೊಟ್ಟೆ ತುಂಬಿಸುತ್ತೆ ಅಂತ? ಪತ್ರಿಕೋದ್ಯಮ ಹೊಟ್ಟೆ ತುಂಬಿಸೋಕ್ಕೆ ಸಾಧ್ಯವೇ ಇಲ್ಲ ಈಗಲೂ. ಓ, ಯಾಕೆ ಅಂತಂದರೆ ಅಭದ್ರತೆಯ ವಾತಾವರಣದಲ್ಲಿ ಸರ್, ಈಗ ತುಂಬ ಮೀಡಿಯಾ ತುಂಬ ದೊಡ್ಡದಾಗಿ ಬೆಳೆದಿದೆ. ಅಲ್ಲ, ದೊಡ್ಡದಾಗಿ ಬೆಳೆದಿದೆ. ಆದರೂ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬಹುದು, ದೊಡ್ಡ ದೊಡ್ಡ ಪತ್ರಿಕೆಗಳು 40-50 ವರ್ಷದ ಇತಿಹಾಸ ಇರುವಂಥ ದೊಡ್ಡ ಪತ್ರಿಕೆಗಳು, ದ ಮೋಸ್ಟ್ ಕ್ರೆಡಿಬಲ್ ನ್ಯೂಸ್ ಪೇಪರ್ಸ್, ಸಿಕ್ಕಾಪಟ್ಟೆ ವರ್ಕರ್ಸ್ನ ರಿಟ್ರೆಂಚ್ ಮಾಡ್ತಾ ಇದ್ದಾರೆ. ತುಂಬ ಟ್ಯಾಲೆಂಟೆಡ್ ಜರ್ನಲಿಸ್ಟ್ನ ನಿರ್ದಾಕ್ಷಿಣ್ಯವಾಗಿ ರಿಟ್ರೆಂಚ್ ಮಾಡ್ತಾ ಇರೋದನ್ನು ಇವತ್ತು ನಾವು ಕಾಣಬಹುದು. ಅದು ಟೆಲಿವಿಷನ್ ಚಾನಲ್ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಅಂದರೆ ಪ್ರಿಂಟ್ ಮೀಡಿಯಾ, ವಿಷುವಲ್ ಮೀಡಿಯಾ, ಎಲ್ಲದರಲ್ಲೂ ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ, ಇದರಲ್ಲಿ ರಿಟ್ರೆಂಚ್ ಮಾಡ್ತಾ ಇರೋದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅಂದರೆ ಇಷ್ಟೊಂದು ಅಪಾರವಾದಂಥ ಅವಕಾಶ ಇದ್ದಂಥ ಸಂದರ್ಭದಲ್ಲೇ ರಿಟ್ರೆಂಚ್. ನಾನು ಪತ್ರಿಕೋದ್ಯಮವನ್ನು ಪ್ರವೇಶಿಸಿ ಪತ್ರಿಕೋದ್ಯಮದ 10-15 ವರ್ಷಗಳ ಅವಧಿ ಒಳಗೆ ಕರ್ನಾಟಕದಲ್ಲಿದ್ದದ್ದು 6-7 ಪತ್ರಿಕೆಗಳು ಮಾತ್ರ. ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ. ಅದು ಬಿಟ್ಟರೆ ನಾನು ಕೆಲಸ ಮಾಡ್ತಾ ಇದ್ದ ಲೋಕವಾಣಿ ಅಂತ ಪತ್ರಿಕೆ. ಇದು ಬಿಟ್ಟರೆ ವಿಜಯ ಕರ್ನಾಟಕ ಇಲ್ಲ, ವಿಜಯವಾಣಿ ಇಲ್ಲ. ಈ ಥರ ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳೇ ಇಲ್ಲದ ಕಾಲ, ಟೆಲಿವಿಷನ್ ಇಲ್ಲ, ಮತ್ತು ನಾವು ಆಕಾಶವಾಣಿ ಥರದ ಅವಕಾಶಗಳಿಗೆ ಹೋಗೋಕ್ಕೆ ಅಲ್ಲೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿಗೆ ಈ 5 ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಜೀವನವೇ ಇಲ್ಲ. ಜೊತೆಗೆ ಅಲ್ಲಿ ಕೊಡುವಂತಹ ಸಂಬಳ ಇದೆಯಲ್ಲ, ಆ ಸಂಬಳನೂ ಏನೇನಕ್ಕೂ ಸಾಲ್ತಾ ಇರಲಿಲ್ಲ. ನಾನು ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ನಾನು ಲೋಕವಾಣಿ ಎನ್ನುವ ಪತ್ರಿಕೆಯಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಅದನ್ನು ಬಿಟ್ಟು ನಾನು ಹೊರಗಡೆ ಬಂದಾಗ, ಆವತ್ತು ಪ್ರಜಾವಾಣಿನಲ್ಲಿ ಕೆಲಸ ಮಾಡ್ತಾ ಇದ್ದು, ಪ್ರಜಾವಾಣಿಯನ್ನು ಬಿಟ್ಟು ಬಂದಂಥ ವೈಕುಂಠರಾಜು ವಾರಪತ್ರಿಕೆ ಎನ್ನುವಂಥ ಒಂದು ಪತ್ರಿಕೆಯನ್ನು ಮಾಡ್ತಾಯಿದ್ರು. ಅವರು ನನಗೆ ನೀವು ಹೆಲ್ಪ್ ಮಾಡ್ಬೋದಾ ಅಂದರು. ಆಯಿತು ಅಂತ ಜಾಯಿನ್ ಆದೆ. ಆ ವಾರಪತ್ರಿಕೆಯಲ್ಲಿ ಬೆಂಗಳೂರಿನ ವೀರಶೈವ ಮಠಗಳ ಆಸ್ತಿಪಾಸ್ತಿಗಳು ಅಂತ ಅಂದ್ಬಿಟ್ಟು ಸುಮಾರು 70 ವಾರ ಒಂದು ಅಂಕಣ ಬರಬೇಕು, ಧಾರಾವಾಹಿಯಾಗಿ ಪ್ರಕಟ. ದಟ್ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಕಾಲಮ್. ಅದು ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್. ಅದು ಇವತ್ತು ನನ್ನ ಹತ್ರ ಪ್ರತಿಗಳಿದ್ದಾವೆ. ಅಷ್ಟೊಂದು ಪಾಪ್ಯುಲರ್ ಆಯಿತು ಆ ಸಂದರ್ಭದಲ್ಲಿ. ಕರ್ನಾಟಕದ ಉದ್ದಗಲಕ್ಕೂ ಅದನ್ನು ಓದಿದ್ರು. ಹಾಗೇ ಇದ್ದಂಥ ಸಂದರ್ಭದಲ್ಲಿ ನಾನೇ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು 88ರಲ್ಲಿ ವಾರದ ಆರಂಭ ಅಂತ ಒಂದು ಪತ್ರಿಕೆಯನ್ನು ಮಾಡಿದೆ. ಆರ್ಥಿಕವಾಗಿ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡಿದೆ. ಆದರೆ ನನಗೆ ಈಗ ಅನಿಸುತ್ತೆ, ಆವತ್ತಿನ ಮತ್ತು ಇವತ್ತಿನ ಪರಿಸ್ಥಿತಿಗೆ ಹೋಲಿಸ್ಕೊಂಡಾಗ, ಆವತ್ತು ನಾನು ಇನ್ನೂ ಅಪರಿಪಕ್ವತೆ ನನ್ನಲ್ಲಿ ದಟ್ಟವಾಗಿತ್ತು, ಉತ್ಸಾಹ ಇತ್ತು, ಆದರೆ ಪರಿಪಕ್ವತೆ ಇರಲಿಲ್ಲ. ಆ ಪರಿಪಕ್ವತೆ ಇಲ್ಲದಂತಹ ಕಾರಣದಿಂದ ನನಗೆ ಅದು ಸಕ್ಸಸ್ ಆಗಲಿಲ್ಲ ಆ ಪತ್ರಿಕೆ. ಈ ಪರಿಪಕ್ವತೆ ಅನ್ನುವ ಪ್ರಶ್ನೆ ಬಂದಾಗ ನಾನು ಆ ಲೋಕವಾಣಿ ಅನ್ನೋ ಪತ್ರಿಕೆ ಸೇರಿ ಹೇಳ್ತಿದ್ನಲ್ಲ, ಜಾಯಿನ್ ಆದದ್ದು 1975 ಅಕ್ಟೋಬರ್ 15. ಕೇವಲ 4 ವರ್ಷದಲ್ಲಿ ಐ ಹ್ಯಾವ್ ಬಿಕಮ್ ದ ಎಡಿಟರ್ ಆಫ್ ದಟ್ ನ್ಯೂಸ್ ಪೇಪರ್. ಲೋಕವಾಣಿ ದಿನಪತ್ರಿಕೆಯ ಸಂಪಾದಕ ಆಗ್ಬಿಟ್ಟು, ಆ ಪತ್ರಿಕೆಯ ಸಂಪಾದಕರಾಗಬೇಕು ಅಂದ್ಬಿಟ್ಟು ಆ ಕಾಲದ ಕನ್ನಡ ಪತ್ರಿಕೋದ್ಯಮದ ಅತಿರಥ ಮಹಾರಥರು, ಅವ್ರ ಹೆಸರು ಹೇಳಲ್ಲ ನಾನು, ಅವರೆಲ್ಲರೂ ಪ್ರಯತ್ನ ಪಟ್ಟಿದ್ರು. ಅವ್ರು ಯಾರೂ ಆಗಕ್ಕಾಗಲಿಲ್ಲ. ಆದರೆ ಅಟ್ ದ ಏಜ್ ಆಫ್ 27 ಆ ಪತ್ರಿಕೆಗೆ ಎಡಿಟರ್ ಆಗಿದ್ದೆ. ಅಷ್ಟೇ, ಅಲ್ಲಿ ಎಡಿಟರ್ ಆದೆ ಅನ್ನೋ ಸಂತೋಷ, ನನ್ನದೇ ಪತ್ರಿಕೆ ಮಾಡಿದೆ ಅನ್ನೋ ಸಂತೋಷ. ನೀವು ಕೇಳಿದ್ರಲ್ಲ, ಊಟ ಮಾಡೋದಕ್ಕಾಗುತ್ತಾ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕ್ಕಾಗುತ್ತಾ ಅಂದರೆ ಇಂಪಾಸಿಬಲ್. ಒಂದು, ಅದರ ಸಂಬಳದಿಂದ ಆಗಲ್ಲ. ಎರಡನೇದು, ಬೇರೆಯವ್ರ ಹತ್ರ ಭಿಕ್ಷೆ ಕೇಳಬೇಕು. ಮೂರನೇದು, ಭ್ರಷ್ಟಾಚಾರ ಮಾಡಬೇಕು. ಆ ಭಿಕ್ಷೆ ಕೇಳೋದು ಬಹಳ ಕಷ್ಟ. ಯಾಕಂದ್ರೆ ಜನ ನಿಮ್ಮನ್ನ ನೀವು ದೊಡ್ಡ ಪತ್ರಕರ್ತರು ಬಹಳ ಹಾಗೆಲ್ಲ ಭ್ರಮೆನಲ್ಲಿ ಇರ್ತಾರೆ. ನಾವು ಸಹಾಯ ಕೇಳಕ್ ಹೋದಾಗ ನಾವು ಎಲ್ಲೋ ಕೆಳಗಡೆ ಬಿದ್ದೋಗ್ತೀವಿ. ಹೌದು, ಅದು ಈ 3 ಮಾರ್ಗಗಳು. ಅದರಿಂದ ನಾನು ಒಂದು ಡಿಸಿಷನ್ ತಗೊಂಡೆ ಆ ಸಂದರ್ಭದಲ್ಲಿ, ಪತ್ರಿಕೋದ್ಯಮಕ್ಕೆ ಕೆಲ ಕಾಲ ಗುಡ್ ಬೈ ಹೇಳೋಣ.
ಅಂದ್ಬಿಟ್ಟು 1980ರಲ್ಲಿ ಪತ್ರಿಕೋದ್ಯಮಕ್ಕೆ ಗುಡ್ ಬೈ ಹೇಳ್ಬಿಟ್ಟೆ. ಅಷ್ಟೊತ್ತಿಗೆ 1989ನಲ್ಲಿ ವೀರೇಂದ್ರ ಪಾಟೀಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಅವರು ನನಗೆ ಮಾಧ್ಯಮ ಸಲಹೆಗಾರನಾಗಿ ಜೊತೆಲಿ ಇಟ್ಕೊಂಡಿದ್ರು. ಅವ್ರು CM ಆದಾಗಲೂ ಕೆಲವು ದಿವಸ ಇದ್ದೆ ನಾನು ಅವ್ರ ಜೊತೆಲಿ. ಅವ್ರು ಹೆಚ್ಚು ದಿವಸ ಇರೋದಕ್ಕಾಗಲಿಲ್ಲ, ಅಧಿಕಾರ ಬೇಗ ಕಳ್ಕೊಂಡು. ಅವರ ಅಧಿಕಾರಾವಧಿ ಮುಗಿದ ನಂತರ ನಾನು ಪತ್ರಿಕೋದ್ಯಮಕ್ಕೆ ಹೋಗ್ಬೇಕಾ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ನಾನು ಪತ್ರಿಕೋದ್ಯಮ ಕೆಲವು ದಿವಸ ಬೇಡ, ಏನಾದರೂ ಬಿಸ್ನೆಸ್ ಮಾಡಿ ಐ ಮಸ್ಟ್ ಅರ್ನ್ ಸಮ್ ಮನಿ ಅಂತ ಡಿಸೈಡ್ ಮಾಡಿದೆ. ಆವಾಗ ಐ ಸ್ಟಾರ್ಟೆಡ್ ಮೇಕಿಂಗ್ ಟೆಲಿಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟರೀಸ್. 10 ವರ್ಷಗಳ ಕಾಲ ಮಾಡಿದೆ. ಅದರೊಳಗೆ ಸಾಕಷ್ಟು ಹಣ ಸಂಪಾದನೆ. ಆ ಸಂಪಾದನೆ ಮಾಡಿದ ಹಣನ ನಿವೇಶನಗಳ ಮೇಲೆ ಇನ್ವೆಸ್ಟ್ ಮಾಡಿದೆ. ಒಂದು ನಿವೇಶನ ಅಂದರೆ ಭಾರಿ ನಿವೇಶನಗಳಲ್ಲ, ಒಂದು 3-4 ನಿವೇಶನಗಳನ್ನು ತಗೊಂಡೆ. ಅದು ಆವತ್ತು ತಗೊಂಡಂಥ ಸಂದರ್ಭದಲ್ಲಿ ಆ ರೇಟು ತುಂಬ ಕಡಿಮೆ ಇತ್ತು. ಅದಾದ ಒಂದು 5-6 ವರ್ಷದಲ್ಲಿ ರೇಟು ಸಿಕ್ಕಾಬಟ್ಟೆ ದುಪ್ಪಟ್ಟಾಯಿತು. ನಾನು ಒಂದು ಸೈಟನ್ನು ಮಾರಾಟ ಮಾಡಿದೆ, ಅದು ನನಗೆ ಸಾಕಷ್ಟು ಹಣ ಬಂತು. ಇನ್ನು 3 ಸೈಟ್ಗಳು ಹಾಗೆ ಇತ್ತು. ಆ ಸೈಟನ್ನು ಮಾರಿದ ಮೇಲೆ ಒಂದಷ್ಟು ನಾನು ಇಟ್ಕೊಂಡು ತಿರುಗಿ ಇನ್ನೂ ಒಂದು 3-4 ಸೈಟ್ ತಗೊಂಡೆ. ಅಂದರೆ ಪ್ರಾಮಾಣಿಕವಾದ ದುಡಿಮೆಯಿಂದ ನಾನು ಸಂಪಾದನೆ ಮಾಡಿ 10 ವರ್ಷಗಳ ಕಾಲ ಪತ್ರಿಕೋದ್ಯಮಕ್ಕೆ ಗುಡ್ ಬೈ ಹೇಳಿ 90 to 2000 10 ವರ್ಷ ನಾನು ಪತ್ರಿಕೋದ್ಯಮದಲ್ಲಿ ಇಲ್ಲೇ ಇಲ್ಲ. ಅನೇಕ ಕಡೆ ನಾನು ಕೆಲಸಗಳಿಗೆ ಹೋದಾಗಪ್ಪ, ಇದು ಡಾಕ್ಯುಮೆಂಟ್ರಿ ಟೆಲಿಫಿಲ್ಮ್ಸ್ಗಳಿಗೆ ನಾನು ಜರ್ನಲಿಸ್ಟ್ ಅಂತ ಹೇಳ್ತಾ ಇರಲಿಲ್ಲ. ಹೇಳಿದ್ರೆ ಅಲ್ಲಿ ಕೆಲಸ ಸಿಗ್ತಾ ಇರಲಿಲ್ಲ. ಅಲ್ಲಿ ಡೀಲು, ವ್ಯಾಪಾರ, ಭ್ರಷ್ಟಾಚಾರ, ಅವರು ದುಡ್ಡು ಕೊಡಬೇಕು, ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ ಹಾಗೆ. ನಾನೊಂದು ಸಾಕ್ಷ್ಯಚಿತ್ರ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಸಾಕ್ಷ್ಯಚಿತ್ರಕ್ಕೆ 2 ಲಕ್ಷ ರೂಪಾಯಿ ರೇಟ್ ಅಂತಂದರೆ ಅವ್ರಿಗೆ 50,000 ರೂಪಾಯಿ ಕಮಿಷನ್ ಕೊಟ್ಟು 1.5 ಲಕ್ಷ ನಾ ಮಾಡೋದು. ಸರಿ ಮಾಡು, ವ್ಯಾಪಾರಂ ದ್ರೋಹ ಚಿಂತನೆ, ಈ ರೀತಿ ಮಾಡಿದೆ. ಐ ವಾಸ್ ಸಕ್ಸಸ್ಫುಲ್. ಅದಾದ ಮೇಲೆ ಮತ್ತೆ ನಾನು ಪತ್ರಿಕೋದ್ಯಮಕ್ಕೆ ರೀಎಂಟ್ರಿ. ಸರ್, ಒಂದು ಎಷ್ಟು ಸತ್ಯ ನುಡಿನ ತಾವು ಹೇಳಿದ್ರಿ. ಪತ್ರಕರ್ತರಾಗಿ ನಾನು ಹಣ ಮಾಡೋಕ್ಕಾಗಲಿಲ್ಲ, ನನಗೆ ಕಷ್ಟಗಳಿತ್ತು, ಆಗೋದಿಲ್ಲ. ಅದಾದಮೇಲೆ ನಾನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದೆ, ವ್ಯಾಪಾರದಲ್ಲಿ ನಾನು ಹಣ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಕೆಲವು ಸಲ ಈ ಪತ್ರಕರ್ತರಾಗಿ ವ್ಯಾಪಾರ ಅಂತಂದ್ರೆ ಕೆಲವರ ಲೆಕ್ಕದಲ್ಲಿ ಬೇರೆ ಅರ್ಥ ಬರುತ್ತೆ. ತಪ್ಪರ್ಥದಲ್ಲ, ಬಿಸ್ನೆಸ್ ವೇರ್ ಗಿವ್ ಅಂಡ್ ಟೇಕ್ ಇಸ್ ದೇರ್. ಬಿಸ್ನೆಸ್ ಆಕ್ಟಿವಿಟಿ ಮಾಡಿದಾಗ ನಾನು ಆ ಬಿಸ್ನೆಸ್ ಅಲ್ಲಿ ನನ್ನನ್ನು ಕಮರ್ಷಿಯಲ್ ಆಕ್ಟಿವಿಟಿ ಅದ್ರಲ್ಲಿ ನಾನು ತೊಡಗಿಸ್ಕೊಂಡಾಗ ಅಲ್ಲಿ ನಾನು ದುಡಿತೀನಿ, ನನ್ನ ದುಡಿಮೆ ಇರುತ್ತೆ. ಆ ದುಡಿಮೆಯ ಪ್ರತಿಫಲ ತಗೊಳ್ತೀನಿ ನಾನು. ವ್ಯಾಪಾರ ಅಂದ್ರೆ ಅದೇ ತಾನೇ, ನಾವು ದುಡಿದ ದುಡಿಮೆಗೆ ಪ್ರತಿಫಲ. ಬಸವಣ್ಣವ್ರು ಹೇಳ್ತಾರೆ ಕಾಯಕ ಏನಂದ್ರೆ ನೀನು ನಿರ್ದಿಷ್ಟವಾದಂತಹ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು, ಆ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ದುಡಿಬೇಕು. ದುಡಿದ ಸಂಪಾದನೆ ಇರುತ್ತಲ್ಲ, ಸಂಪಾದನೆಯಲ್ಲಿ ಗುರು ಜಂಗಮ. ಗುರು ಅಂತ ಅಂದ್ರೆ ನಾನು, ಜಂಗಮ ಅಂದ್ರೆ ಸಮಾಜ. ಇದಕ್ಕೆ ಸೇವೆಯನ್ನು ಸಲ್ಲಿಸಬೇಕು, ನಿನಗೆ ಮತ್ತು ಸಮಾಜಕ್ಕೆ ಆ ಹಣದಲ್ಲಿ ಮಾಡಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ಸರ್, ಹಾಗೆ ತಮ್ಮ ಡಾಕ್ಯುಮೆಂಟ್ರಿಗಳನ್ನು ಮಾಡಿದ್ರಿ. ಆಮೇಲೆ ಈಗ ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಫ್ಯಾಮಿಲಿ ಸಂತೋಷವಾಗಿದೆ? ಡೆಫಿನೆಟ್ ಆಗಿ ಆರ್ಥಿಕವಾದ ಸುಭದ್ರತೆ ಬಂತು ಅಂತಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ನೆಮ್ಮದಿ, ಶಾಂತಿ ಮತ್ತು ಸಹಕಾರ ಇದ್ದೇ ಇರುತ್ತೆ. ಆರ್ಥಿಕ ಅಭದ್ರತೆ ಇದ್ದಾಗ ಇದಿರೋದಿಲ್ಲ ಅದು. ಹೌದು ಸರ್, ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಅಲ್ಲ, ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ವೈಫು, ಶಿ ವಾಸ್ ಇನ್ ಕೆನರಾ ಬ್ಯಾಂಕ್. ನಾನು ಆರಂಭದ ದಿನಗಳಲ್ಲಿ ನಾವು ಮದುವೆ ಆದ ಸಂದರ್ಭದಲ್ಲಿ. ಆಮೇಲೆ 2008 ಅವರು VRS ತಗೊಂಡ್ರು. ಅಂದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ ಸಬಲ ಆದಂಗೆನೆ ಅವರು ಧೈರ್ಯವಾಗಿ VRS ತಗೊಂಡ್ರು. ಅಂದ್ರೆ ಇದು ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಜರ್ನಲಿಸ್ಟು ಮೊದಲು ನಿಜಕ್ಕೂ ಆ ಜರ್ನಲಿಸ್ಟು ಪ್ರಾಮಾಣಿಕವಾದ ಪತ್ರಕರ್ತ ಆಗಬೇಕಾದ್ರೆ, ಗಾಂಧೀಜಿಯವರು ಹೇಳ್ತಾರೆ ಜರ್ನಲಿಸಮ್ ಇಸ್ ದ ಮಿರರ್ ಆಫ್ ದ ಸೊಸೈಟಿ. ಆಮೇಲೆ ಗಾಂಧೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ, ಪತ್ರಕರ್ತ ಯಾವತ್ತೂ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಮಾಡಬೇಕು, ಅದನ್ನು ಮಾಡುವ ಸಂದರ್ಭದಲ್ಲಿ ನಿರ್ದಾಕ್ಷಣ್ಯ ಪ್ರವೃತ್ತಿಯನ್ನು ಹೊಂದಿರಬೇಕು ಅಂತ ಅನ್ನುವ ಮಾತನ್ನು ಗಾಂಧೀಜಿ ಹೇಳ್ತಾರೆ. ಅದೇ ರೀತಿ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ ಭಾರತ ಕಂಡಂತಹ ಮಹಾನ್ ನಾಯಕರು. ಇವರಿಬ್ಬರೂ ಸಾರ್ವಜನಿಕ ಬದುಕಿಗೆ ಪ್ರವೇಶ ಮಾಡಿದ್ದು ಪತ್ರಿಕೋದ್ಯಮದಲ್ಲಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಗಾಂಧೀಜಿಯವರು 1903ರಲ್ಲಿ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ, ದಕ್ಷಿಣ ಆಫ್ರಿಕಾ. ಸರ್, ಹೀಗಾಗಿ ಈ ಗಾಂಧೀಜಿಯವರ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಏನು ತಾವೀಗ ಹೇಳಕ್ಕೆ ಹೊರಟಿದ್ದೀರಿ, ಇವರ ಬರಹಗಳು
ಸಮಾಜಕ್ಕೆ ಹಿಡಿದಂಥ ಕನ್ನಡಿ, ಇವುಗಳಿಂದ ತಾವು ಪ್ರಭಾವಿತರಾದ್ರಿ ಅಂತ ನಾನೀಗ ಮತ್ತೆ ಅದೇ ಪ್ರಶ್ನೆಗೆ ನಾನು ಹಿಂದಿರುಗ್ತೀನಿ. ಈಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ಕೆಲಸ ನಾನು ಮಾಡಿದೆ, ಅದು ನನಗೆ ಸಂತೋಷ ತಂದು ಕೊಟ್ಟಿದೆ, ಈ ಕೆಲಸ ಮಾಡಿದೆ ಅದು ನನಗೆ ಸಮಾಧಾನ ಕೊಡಲಿಲ್ಲ ಅನ್ನೋಂಥ ಉದಾಹರಣೆ ಇದೆಯಾ? ಇಲ್ಲ, ಹಾಗಿಲ್ಲ. ನನಗೆ ತುಂಬ ಅಕ್ಯುರಸಿ ಇತ್ತು ನನ್ನ ಥಾಟ್ಸಲ್ಲಿ. ಅಕ್ಯುರಸಿ ನಂಬರ್ 1. ನಂಬರ್ 2, ನಾನು ಇದೇ ಆಗಬೇಕು, ನಾನು ಇಂಥದ್ದನ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೆಜ್ಜೆ ಇರಲಿಲ್ಲ. ಇಟ್ ಈಸ್ ದೇವರು ಹೆಂಗೆ ದಾರಿ ತೋರಿಸ್ತಾನೆ ಹಾಗೆ ಹೋಗೋದು ಅಂತ. ಹಾಗಾಗಿ ನನಗೆ ಇದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬಾರ್ದು ಅನ್ನೋ ಪ್ರಶ್ನೆ ಬರಲೇ ಇಲ್ಲ. ನನಗೆ ತುಂಬ ಖಚಿತತೆ ಏನಿತ್ತು ಅಂದರೆ ನನ್ನದು ಪತ್ರಿಕೋದ್ಯಮದಲ್ಲೇ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಡಾಕ್ಯುಮೆಂಟ್ರಿಯನ್ನು ನಿಲ್ಲಿಸಿ ಬಂದ ನಂತರದಲ್ಲಿ ಇಂಡಿಯಾ ಟುಡೇ ಮ್ಯಾಗಝೈನನ್ನು ಓದ್ತಾ ಇದ್ದೀನಿ. ರೈಸ್ ಆ್ಯಂಡ್ ಫಾಲ್ ಆಫ್ ಕಾಂಗ್ರೆಸ್ ಅಂತ ಒಂದು ಆರ್ಟಿಕಲ್ ಇತ್ತು. ಆ ರೈಸ್ ಆ್ಯಂಡ್ ಫಾಲ್ ಆಫ್ ಕಾಂಗ್ರೆಸ್ಸನ್ನು ಓದಿದಾಗ ಅದನ್ನು ಕೂತ್ಕೊಂಡು ನಾನು ಐ ಹ್ಯಾವ್ ರಿಟರ್ನ್ ಎನ್ ಆರ್ಟಿಕಲ್ ಇನ್ ಕನ್ನಡ. ಅದರಲ್ಲಿದ್ದಂಥ ಅಂಕಿಅಂಶಗಳನ್ನು ತೊಗೊಂಡ್ಬಿಟ್ಟು ಏನು ಮಾಡಿದೆ, ಅದನ್ನು ಪ್ರಜಾವಾಣಿಗೆ ಕಳಿಸ್ಕೊಟ್ಟೆ. ಅವಾಗ ಪ್ರಜಾವಾಣಿನಲ್ಲಿ ಶ್ರೀಧರಾಚಾರ್ ಅಂತ ಇದ್ದು, ನೌ ಹಿ ಈಸ್ ಡೆಡ್. ಅವರು ಕಳಿಸ್ಕೊಟ್ಟಾಗ ಅವರು ಮಾಧವ ಪ್ರಕಾಶ್ ತುಂಬ ಚೆನ್ನಾಗಿದೆ, ನಾನು ಇವತ್ತೇ ಯೂಸ್ ಮಾಡ್ತೀನಿ ಅಂತ ಅಂದರು. ಪ್ರಜಾವಾಣಿನಲ್ಲಿ ಎಡಿಟ್ ಪೇಜಲ್ಲಿ ಆ ಅಂಕಣ ಬಂತು, ರೈಸ್ ಆ್ಯಂಡ್ ಫಾಲ್ ಆಫ್ ಕಾಂಗ್ರೆಸ್ 3 days ಕಂಟಿನ್ಯೂಸ್ ಆಗಿ. ಅಂದರೆ ಆ ಪತ್ರಿಕೋದ್ಯಮದ ಬ್ರೇಕ್ ಏನಿತ್ತು 10 ವರ್ಷ, ಆ ಬ್ರೇಕನ್ನು ನಾನು ಮುಗಿಸಿ ಹೊರಗಡೆ ಬಂದಾಗ ಪ್ರಜಾವಾಣಿನಲ್ಲಿ ನನ್ನ ಅಂಕಣದ ಒಂದು ದೊಡ್ಡ ಬಿಗಿನಿಂಗ್ ಸಿಕ್ತು ಪುನಃ. ತುಂಬಾ ದೊಡ್ಡ ಬಿಗಿನಿಂಗ್. ಆಮೇಲೆ ನಾನು ಐ ಸ್ಟಾರ್ಟೆಡ್ ಟು ರೈಟ್ ಇನ್ ಲಂಕೇಶ್ ಪತ್ರಿಕೆ. ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದಾಗೆ ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಬೇಸರ ಆದಾಗ, ಅವೆಲ್ಲ ಹೇಳಕ್ಕಾಗಲ್ಲ ಇಲ್ಲಿ, ಆದಾಗ ನಾನು ನನ್ನ ಮ್ಯಾಗಝೈನನ್ನು ಪ್ರಾರಂಭ ಮಾಡಿದೆ, ಭಾನುವಾರ ಅಂತ. 16ನೇ ವರ್ಷ ಈಗ, ದ ಮೋಸ್ಟ್ ಸಕ್ಸಸ್ಫುಲ್ ಮ್ಯಾಗಝೈನ್ ಐ ಆಮ್ ಡೂಯಿಂಗ್. ಅಂಡ್ ಎಲ್ಲರೂ ಹೇಳ್ತಾರೆ ಈ ಮಾತನ್ನ. ನನ್ನ ಮಾಧ್ಯಮ ಗೆಳೆಯರಿಗೆ ಒಂದು ಮೆಸೇಜನ್ನು ನಾನು ಹೇಳಬೇಕು. ಹೇಳಿ ಸರ್. ಮೆಸೇಜ್ ಏನು ಅಂತಂದ್ರೆ, ಒಬ್ಬ ಪತ್ರಕರ್ತ ಒಂದು ಪತ್ರಿಕೆಯನ್ನು ಮಾಡಿದಾಗ ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ, ಎಲ್ಲಿಯೋ ಭ್ರಷ್ಟಾಚಾರವನ್ನು ಮಾಡಿ ಆತ ಪತ್ರಿಕೆಯನ್ನು ಮಾಡಬೇಕಾಗಿಲ್ಲ. ಅಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ ವೃತ್ತಿಪರತೆ, ಪ್ರೊಫೆಷನಲಿಸಮ್. ಒಂದು ಪತ್ರಿಕೆಗೆ ಮಿನಿಮಮ್ ಬೇಕಾಗಿರೋದು ವೃತ್ತಿಪರತೆ. ಆ ವೃತ್ತಿಪರತೆಯ ಚೌಕಟ್ಟಿನಲ್ಲಿ ನಾನು ಮಾಡುವಂತಹ ಪತ್ರಿಕೆ ಜನಹಿತಕ್ಕೆ ಪೂರಕವಾದ ಪತ್ರಿಕೆ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರಿಬ್ಬರೂ ಗಾಂಧೀಜಿ ಮಾಡಿದಂತಹ ಎಲ್ಲ ಪತ್ರಿಕೆಗಳು ದೇವರ್ ದ ಮೋಸ್ಟ್ ಸಕ್ಸಸ್ಫುಲ್ ಮ್ಯಾಗಝೈನ್ಸ್. ಅದು ಇಂಡಿಯನ್ ಒಪಿನಿಯನ್ ಇರಬಹುದು, ಯಂಗ್ ಇಂಡಿಯಾ ಇರಬಹುದು, ನವಜೀವನ್ ಇರಬಹುದು, ಹರಿಜನ್ ಇರಬಹುದು. ಅದು ಪತ್ರಿಕೆಯನ್ನು ಪಾಪ್ಯುಲರು ಆಗುತ್ತೆ, ದುಡ್ಡು ಮಾಡುತ್ತೆ. ಆದರೆ ಅಂಬೇಡ್ಕರ್ ಅವರು ಮಾಡಿದಂತಹ ಫಸ್ಟ್ ಪತ್ರಿಕೆ ಮೂಕನಾಯಕ ಫೇಲ್ಯೂರ್ ಆಗುತ್ತೆ. ಅಂಬೇಡ್ಕರ್ ಗಾಂಧೀಜಿ ಜೊತೆ ಮಾತಾಡಿ ಈ ಪತ್ರಿಕೆಯ ಫೇಲ್ಯೂರು, ಮೂಕನಾಯಕ ಫೇಲ್ಯೂರ್ ಆಗಿದೆ, ನೀವೆಲ್ಲ ಸಕ್ಸಸ್ಫುಲ್ ಮ್ಯಾಗಝೈನ್ಸ್ ಮಾಡಿದ್ದೀನಿ ಅಂದಾಗ ಗಾಂಧೀಜಿ ಹೇಳ್ತಾರೆ, ಐ ಆಮ್ ಎ ಬನಿಯಾ ಮೀನ್ಸ್ ಬಿಸ್ನೆಸ್ ಮ್ಯಾನ್, ವೈಶ್ಯ. ನಾನು ಅದಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಪತ್ರಿಕೆಯನ್ನು ಸಕ್ಸಸ್ ಮಾಡಿದೆ. ನೀವು ಆ ರೀತಿ ಪೂರ್ವ ಸಿದ್ಧತೆಯನ್ನು ಅಲ್ಲ ಸರ್, ಮಹಾತ್ಮ ಗಾಂಧೀಜಿಯವರು ಬನಿಯಾ ಅಂತ ಹೇಳೋದು ನಮಗೊಂದು ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಅಂದ್ರೆ ಮಹಾತ್ಮ ಗಾಂಧಿ ಅಂತಹ ಸತ್ಯ ಸಾಧಕರು ಸಹ ಸಿದ್ಧತೆಗಳೊಂದಿಗೆ ಮತ್ತೆ ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರ ಪತ್ರಿಕೆ ಆರಂಭ ಮಾಡ್ತಾರೆ. ಅದರಿಂದ ಸಕ್ಸಸ್ ಆಗಿದೆ. ಆಮೇಲೆ ಅದ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಅಂಬೇಡ್ಕರ್ ಅವರು ಬಹಿಷ್ಕೃತ ಭಾರತ್ ಅಂತ ಮಾಡ್ತಾರೆ. ಆಮೇಲೆ ಜನತಾ ಸಮತಾ ಅನ್ನೋ ಪತ್ರಿಕೆಯನ್ನು ಮಾಡ್ತಾರೆ. ಜನತಾ ಅನ್ನುವ ಪತ್ರಿಕೆ ಸುಮಾರು 20-25 ವರ್ಷಗಳ ಕಾಲ ನಡೆಯುತ್ತೆ. ಅಂದರೆ ಅಂಬೇಡ್ಕರ್ ಅವರು ಆ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು, ಗಾಂಧೀಜಿಯವರು ತಮ್ಮ ಪತ್ರಿಕೋದ್ಯಮದ ಮೂಲಕ ಭಾರತಕ್ಕೆ ಸ್ವತಂತ್ರ ದೊರಕಿಸಿಕೊಡುವ ದಿಸೆಯಲ್ಲಿ ಭಾರತದ ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸೋಕ್ಕೆ ಪ್ರಯತ್ನ ಪಟ್ಟರೆ, ಅಂಬೇಡ್ಕರ್ ಅವರು ಭಾರತದಲ್ಲಿದ್ದಂತಹ ಅಸ್ಪೃಶ್ಯತೆ, ಅಸಮಾನತೆ, ತುಳಿತ, ದಬ್ಬಾಳಿಕೆಯಿಂದ ಜನರನ್ನು ಮುಕ್ತಿಗೊಳಿಸೋದಕ್ಕೆ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾರೆ. ಈ ಅಂಶಗಳು ನನ್ನ ಮೇಲೆ ದಟ್ಟವಾದ ಪ್ರಭಾವ ಬೀರ್ತು. ಅಂದರೆ ಅವರಿಬ್ಬರೂ ವೃತ್ತಿಪರತೆಯನ್ನ ಮೂಲ ದ್ರವ್ಯವನ್ನಾಗಿಸ್ಕೊಂಡು ಜನಹಿತಕ್ಕೆ ಪೂರಕವಾದಂತಹ ಪತ್ರಿಕೆಯನ್ನು ಮಾಡಿ, ಅದನ್ನು ಮಾಡಿದಾಗ ಏನಾಯಿತು ಅಂದರೆ ಭ್ರಷ್ಟಾಚಾರ ರಹಿತವಾಗಿ ಮಾಡಿದಾಗ ಕ್ಲಿಕ್ ಆಯಿತು. ನಾನು ಇವತ್ತು ನನ್ನ ಪತ್ರಕರ್ತ ಗೆಳೆಯರಿಗೆ ಹೇಳೋದೇನೆಂದರೆ, ನಾನು 16 ವರ್ಷ ಪತ್ರಿಕೆಯನ್ನು, ಭಾನುವಾರ ಪತ್ರಿಕೆ ಸಕ್ಸಸ್ಫುಲ್ ಆಗಿದೆ ಅಂದರೆ ವೃತ್ತಿಪರತೆ, ಜನಹಿತನೇ ಕಾರಣ. ಸರ್, ಈಗ ತಾವು ತಮ್ಮ ಈ ಒಂದು ಸುದೀರ್ಘವಾದಂತಹ ಬರಹಗಳಿಂದ
ಮತ್ತು ಪತ್ರಿಕೋದ್ಯಮದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಬಹುಶಃ ಎಲ್ಲರೂ ಪರಿಗಣಿಸಿದ್ದಾರೆ. ತಾವು ದೇವರಾಜ ಅರಸವರಿಗೆ ಮಾಧ್ಯಮ ಸಲಹೆಗಾರರಿದ್ರಿ. ಈಗ ಸದ್ಯಕ್ಕೆ ನಾನು ಯಾವುದೇ ಪಕ್ಷದ ಬಗ್ಗೆ ನಾನು ಮಾತಾಡೋಲ್ಲ, ಯಾವುದೇ ನಾಯಕರನ್ನು ಮುಖಸ್ತುತಿ ಮಾಡುವಂಥ ಅನಿವಾರ್ಯತೆ ನಮಗೇನು ಬೇಕಾಗಿಲ್ಲ. ಈ ಹಿಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅಂದರೆ BS ಯಡಿಯೂರಪ್ಪನವರ ಸಲಹೆಗಾರರಾಗಿ ತಾವು ಕೆಲಸ ಮಾಡ್ತಿದ್ರಿ. ಅದರ ಅನುಭವವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿ ಸರ್. ಅದರ ಅನುಭವ ಅಂತಂದರೆ ನೋಡಿ, ನನ್ನ ಸುದೀರ್ಘ 45 ವರ್ಷಗಳ ಪತ್ರಿಕೋದ್ಯಮದ ಅನುಭವದಲ್ಲಿ ಯಡಿಯೂರಪ್ಪ ಅವರಂತಹ ಒಬ್ಬ ಅನುಭವಿ ಜನಪರ ಆಶೆಯನ್ನು ಹೊಂದಿರುವಂತಹ ಒಬ್ಬ ಮುಖ್ಯಮಂತ್ರಿಯ ಜೊತೆ ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ರೀತಿ ನಮ್ಮ ಸುದೈವತ್ತು. ಯಾಕೆಂತ ಅಂದರೆ ಈ ಇಮ್ಮೆಚ್ಯೂರಿಟಿ ಎಲ್ಲಿರುತ್ತೆ, ಆಮೇಲೆ ಅನುಭವದ ಕೊರತೆ ಎಲ್ಲಿರುತ್ತೆ, ಅಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಂಡಾಗ ನಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಅವರಂತಹ ಒಬ್ಬ ಅನುಭವಿ ರಾಜಕಾರಣಿ, ಸಮಾಜಕ್ಕೆ ಸಾಮಾನ್ಯ ತಾವು ತೊಡಗಿಸ್ಕೊಂಡಿರುವಂತಹ ಬದ್ಧತೆ ಇರುವಂತಹ ರಾಜಕಾರಣಿ. ಅವರು ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಿದ್ಧಾಂತಗಳ ಚೌಕಟ್ಟಿನಲ್ಲಿ ಬೆಳೆದು ಬಂದರು ರಾಜಕೀಯವಾಗಿ. ಅದರ ಜೊತೆಗೇನೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಕೃಷಿಕರು, ಕೃಷಿ ಕಾರ್ಮಿಕರು ಅವರ ಅಭ್ಯುದಯಕ್ಕೆ ಪೂರಕವಾದ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಬಂದ್ರಲ್ಲ ರಾಜಕೀಯದಲ್ಲಿ. ಅಂತಹ ಒಬ್ಬ ವ್ಯಕ್ತಿ ಅಂದರೆ ನಾನು ಒಟ್ಟು ಸಾರ ಸಂಗ್ರಹ ಹೇಳಬೇಕು ಅಂತಂದರೆ, ಯಡಿಯೂರಪ್ಪ ಬಸವೇಶ್ವರರ ತತ್ವ ಸಿದ್ಧಾಂತಗಳನ್ನು ಅವರು ಪಾಲಿಸಿಕೊಂಡಂತ ಬಂದಂತಹ ಒಂದು ಮೌಲ್ಯಗಳನ್ನು ತಮ್ಮ ಸರ್ಕಾರದಲ್ಲಿ ಕಾಯ ವಾಚ ಮನಸ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅಂಥದ್ದೊಬ್ಬ ಮುಖ್ಯಮಂತ್ರಿಯ ಜೊತೆ ನಾವು ಕೆಲಸ ಮಾಡೋದಿದೆಯಲ್ಲ, ಇದು ಪುಣ್ಯನೇ. ಯಾಕೆಂತಂದರೆ ನಮ್ಮ ಆಲೋಚನೆ, ಚಿಂತನಾ ಸರಣಿ ಮತ್ತು ಅವರ ಚಿಂತನಾ ಸರಣಿ ಸಿಂಕ್ ಆದಾಗ ಡೆಫಿನೆಟ್ ಆಗಿ ವಿ ಕ್ಯಾನ್ ಡೆಲಿವರ್ ದಿ ಗುಡ್ಸ್ ವೆರಿ ವೆಲ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಯಡಿಯೂರಪ್ಪ ಪ್ರಾಯಶಃ ಕರ್ನಾಟಕ ಕಂಡಂತಹ ಬಹುತೇಕ ರಾಜಕಾರಣಿಗಳು ಮುಖ್ಯಮಂತ್ರಿಗಳಿದ್ದಾರೆ. ಸುಮಾರು 20 ಜನ ಮುಖ್ಯಮಂತ್ರಿಗಳಲ್ಲಿ ಕೆಲವು ಮುಖ್ಯಮಂತ್ರಿಗಳನ್ನು ನಾನು ಮುತ್ಸದ್ದಿ ಮುಖ್ಯಮಂತ್ರಿಗಳು ಅಂತ ಕರೀತೀನಿ. ಅದು ನಿಜಲಿಂಗಪ್ಪ ಅವರಿರಬಹುದು, ದೇವರಾಜ ಅರಸ್, ಕೆಂಗಲ್ ಹನುಮಂತಯ್ಯ, HD ದೇವೇಗೌಡ, ರಾಮಕೃಷ್ಣ ಹೆಗ್ಡೆ, SM ಕೃಷ್ಣ, JH ಪಟೇಲ್, ಇಂತಹವರ ಸಾಲಿನಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವ ಯಡಿಯೂರಪ್ಪನವರು ರಾಜಕಾರಣಿಯ ಹಂತವನ್ನು ಮೀರಿ ಮುತ್ಸದ್ದಿಯ ಹಂತವನ್ನು ತಲುಪಿದ್ದಾರೆ. ಒಬ್ಬ ಮುತ್ಸದ್ದಿಯಾಗಿ, ಒಬ್ಬ ಸ್ಟೇಟ್ಸ್ಮನ್ ಆಗಿ ಕಾಣ್ತಾ ಇರುವಂತಹ ಯಡಿಯೂರಪ್ಪ ಜೊತೆನಲ್ಲಿ ನಾವಿದ್ದೀವಿ ಅಂತಂದರೆ ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಪ್ರಖರತೆ, ಶಕ್ತಿ ಬರ್ತದೆ. ಸರ್, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಹುತೇಕ ಬಂದಿದ್ದೀವಿ. ಈ ನಿಮ್ಮ ಜೀವನ, ಈ ಏರುಪೇರುಗಳ ಜೀವನ ಇದ್ದೇ ಇದಿರುತ್ತೆ. ಇದು ಕೇವಲ ನಿಮ್ಮಲ್ಲಿ ಮಾತ್ರವಲ್ಲದೆ ಎಲ್ಲರಲ್ಲೂ ನಾವು ನೋಡ್ತೀವಿ. ಸಾಮಾನ್ಯ ವ್ಯಕ್ತಿ ಜೀವನದಲ್ಲೂ ನೋಡ್ತೀವಿ, ದೊಡ್ಡ ಪ್ರೈಮ್ ಮಿನಿಸ್ಟರ್ ಜೀವನದಲ್ಲೂ ಏರುಪೇರುಗಳು ಇದ್ದೇ ಇರುತ್ತೆ. ಈ ನಿಮ್ಮ ಜೀವನ ಈ ಹಂತದಲ್ಲಿ ಇಲ್ಲಿ ಕೂತ್ಕೊಂಡು ನಿಮ್ಗೆ ಅನಿಸ್ತಾ ಇದೆ, ಈಗ ನಾನು ಸಂತೋಷವಾಗಿದ್ದೀನಿ, ಭಾಳಷ್ಟು ಒಳ್ಳೆ ದಿನಗಳನ್ನು ನಾನು ನೋಡಿದ್ದೀನಿ, ಐ ಆಮ್ ಹ್ಯಾಪಿ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಇಲ್ಲ, ಡೆಫಿನೆಟ್ ಆಗಿ ಯಾರಿಗೆ ಹ್ಯಾಪಿ ಅನಿಸುತ್ತೆ ಗೊತ್ತಾ? ನಾನು ಆಗಲೇ ಆರಂಭದಲ್ಲಿ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸುಳ್ಳನ್ನು ಹೇಳಬಾರ್ದು, ಮಾತು ಕೊಟ್ಟಂಗೆ ನಡ್ಕೋಬೇಕು, ಇದಿದೆಯಲ್ಲ ಇದು, ನೀವು ಅದಷ್ಟಿದ್ರೆ ಸಾಕು. ನಾವು ಯಾರಿಗೂ ಸುಳ್ಳು ಹೇಳೋದು ಬೇಡ. ಆಮೇಲೆ ಮಾತು ಕೊಟ್ಟಂಗೆ 100% ನಡ್ಕೋಬೇಕು, ಯಾರಿಗೂ ಹರ್ಟ್ ಮಾಡಬಾರ್ದು. ಇವು 3 ಸಿದ್ಧಾಂತವನ್ನು ಬದುಕಿನಲ್ಲಿ ನಾವು ಮೈಗೂಡಿಸ್ಕೊಂಡ್ಬಿಟ್ರೆ ಹ್ಯಾಪಿಯಾಗಿ. ಯಾರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋದು ಹ್ಯಾಪಿಯಾಗಿ ಇರೋಕ್ಕಾಗಿಲ್ಲ. ಯಾರು ಕೊಟ್ಟ ಮಾತನ್ನು ನಡೆಸೋದಿಲ್ಲ, ಕೊಟ್ಟ ಮಾತಿನ ಹಾಗೆ ನಡೆದುಕೊಳ್ಳೋದಿಲ್ಲ, ಅವನು ಹ್ಯಾಪಿಯಾಗಿರೋದಿಲ್ಲ. ಯಾರು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡ್ತಾನೆ, ಅವನು ಹ್ಯಾಪಿಯಾಗಿರೋದಿಲ್ಲ. ಅದಕ್ಕೆ ಬಸವಣ್ಣನವರ ಒಂದು ವಚನ ಇದೆ, ಅದನ್ನು ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ತನಗೆ ಮುನಿದವರಿಗೆ ತಾ ಮುನಿಯಲೇಕೆಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಅರಿವಿನ ಕೇಡು, ಮನದ ಕೋಪ ತನ್ನ ಹಿರಿತನದ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಡದೆ ನೆರೆಮನೆಯ ಸಿಡಿದು ಕೂಡಲ ಸಿಗುತ್ತದೆ. ಈ ವಚನ ಏನು ಹೇಳುತ್ತೆ, ಈ ಒಂದು ಸಿದ್ಧಾಂತ ಇದೆಯಲ್ಲ, ಈ ವಚನದಲ್ಲಿ ವಚನದ ಸಾರ ಸಂಗ್ರಹ ಏನಿದೆ, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ಯಾರು ಮೋಸ ಮಾಡ್ತಾರೆ, ಮೋಸ ಯಾವುದು? ನುಡಿದಂತೆ ನಡೀದೇ ಇರೋದು. ಯಾರು ವಂಚನೆ ಮಾಡ್ತಾರೆ, ಯಾರು ಅನ್ಯಾಯ ಮಾಡ್ತಾರೆ, ಅವ್ರು ಯಾರು ನೆಮ್ಮದಿಯಾಗಿರಲ್ಲ. ಈಗ ನಾವು ನಾನು ಹೇಳ್ತೀನಲ್ಲ, ನಾನು 100ಕ್ಕೆ 100% ನಾನು ಪ್ರಾಮಾಣಿಕವಾಗಿರ್ತೀನಿ, ನುಡಿದಂತೆ ನಡೀತೀನಿ, ಯಾರಿಗೂ ಹರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಲ್ಲ. ಅಕಸ್ಮಾತ್ ಹರ್ಟ್ ಮಾಡಿದೆ ಅಂತ ನನಗನ್ಸಿದ್ರೆ ಇಮಿಡಿಯೇಟ್ ಕ್ಷಮೆ ಕೇಳ್ತೀನಿ, ಅವ್ರು ಎಷ್ಟೇ ಚಿಕ್ಕವರಿದ್ದಾರೆ. ಅದರಿಂದ ಮತ್ತೆ ಇನ್ನೂ ಒಂದು ಏನು ಗೊತ್ತಾ, ಫೈನಲಿ
ಇಲ್ಲೆಲ್ಲ ನಾವು ಮಾತಾಡ್ತಾ ಇರ್ತೀವಲ್ಲ, ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ನಾವು ಮೌಲ್ಯಮಾಪನ ಮಾಡಿಕೊಳ್ತಾ ಹೋಗ್ಬೇಕು. ನಾ ಇಲ್ಲಿ ಮಾತಾಡಿದ್ದೀನಿ ಇದನ್ನು, ಅದ್ರಂಗೆ ನಾನು ನಡೆದಿದ್ದೀನಾ ಇಲ್ವಾ ಅನ್ನುವ ಮೌಲ್ಯಮಾಪನವನ್ನು ಮಾಡಿಕೊಂಡಾಗ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ತಾ ಹೋಗ್ಬೇಕು. ಸರ್, ಈಗ ತಾವು ವಿಧಾನಸೌಧದಲ್ಲಿ ಸಿ ಎಂ ಅವರ ಒಂದು ಕೋಣೆ ಏನಿದೆ ಅದರ ಪಕ್ಕ 2ನೇ 3ನೇ ಕೋಣೆಯಲ್ಲಿ ಕೂತ್ಕೊಂಡು ಬಹಳ ಒಂದು ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ನನ್ನ ಪ್ರಕಾರ ಬಹುಶಃ ತಮಗೆ ಜೀವನದ ಒಂದು ಸಾರ್ಥಕತೆಯನ್ನು ನಾನು ನೋಡ್ತಾ ಇದ್ದೇನೆ. ಈ ಸಮಯದಲ್ಲಿ ನೀವು ಯಾರಿಗೋ ಇಲ್ಲಪ್ಪ ನಾನು ಈ ಹಂತಕ್ಕೆ ತಲುಪುವಂಥದ್ದು ನೋಡಿರಿ, ಬೇಕಾದಷ್ಟು ಜನ ಪತ್ರಕರ್ತರಿದ್ದಾರೆ, ಅವರೆಲ್ಲರಿಗೂ ಈ ಒಂದು ಸುಯೋಗ ಒದಗಿ ಬರೋಲ್ಲ. ಇದು ಒಂದು ಸುಯೋಗ ಅಂತಲೇ ನಾನು ಭಾವಿಸಿದ್ದೇನೆ. ಈ ಒಂದು ಸುಯೋಗದಲ್ಲಿ ತಾವಿದ್ದೀರಿ. ಈ ಹಿಂದೆ ತಿರುಗಿ ನೋಡಿ ನಾನು ಯಾರೋ ಒಬ್ಬರಿಗೆ ಧನ್ಯವಾದಗಳನ್ನು ಹೇಳಬೇಕು ಮನಸ್ಸಿನಲ್ಲಿ ಅಂತ ಹೇಳಿದ್ರೆ 1-2-3 ಹೆಸರುಗಳನ್ನು ಹೇಳ್ಬೋದಾ? ನಾನು ಆ ದೃಷ್ಟಿಯಿಂದ ನೀವು ಯಾರಿಗೂ ನೀವು ಹೇಳಿದಾಗಲೇ ಗಾಡ್ ಇಸ್ ಮೈ ಗಾಡ್ ಫಾದರ್ ಅಂತ. ನನ್ನ ತಂದೆ ತಾಯಿ, ನನ್ನ ಅಣ್ಣ ಅಕ್ಕ ತಮ್ಮ, ನನ್ನ ಫ್ಯಾಮಿಲಿ ಇದೆಯಲ್ಲ ಅವರು, ಆಮೇಲೆ ನನ್ನ ವೈಫ್, ನನ್ನ ಮಗಳು, ಅದರ ಜೊತೆಗೆ ಕೆಲವು ಟರ್ನಿಂಗ್ ಪಾಯಿಂಟ್ಸ್. ನಂಬರ್ 1 ವೀರೇಂದ್ರ ಪಾಟೀಲ್, ದೇವರಾಜ ಅರಸು, ರಾಜಕಾರಣಿಗಳ ಮಟ್ಟದಲ್ಲಿ ಹೇಳೋದಾದ್ರೆ ಈಗ ಯಡಿಯೂರಪ್ಪನವರು. ಆಮೇಲೆ ಮಾಧ್ಯಮದಲ್ಲೇ ಹೇಳೋದಾದ್ರೆ ಲಂಕೇಶ್ ಪತ್ರಿಕೆ, ಗೌರಿ ಲಂಕೇಶ್, ನೌಶಿ ಆ್ಯಂಡ್ ನಮ್ಮ ದೀಪಕ್ ತಿಮ್ಮಯ್ಯ. ಆತನೇ ನಮ್ಮ ಉದಯ ಟಿವಿಗೆ ಫಸ್ಟು ನೀವು ಬನ್ನಿ, ನಿಮ್ಮ ಅಂಕಣಗಳನ್ನು ನಾನು ವಿಜಯ ಕರ್ನಾಟಕದಲ್ಲಿ ಓದ್ತಾ ಇದ್ದೀನಿ, ನೀವು ಜೇಡ್ರ ಬಲ್ಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು. ಅದರಲ್ಲಿ ಭಾಗವಹಿಸಿದೆ. ಅವತ್ತೇ ಹೇಳಿದ್ರು, ನೋಡಿ ನಿಮ್ಮ ಕಾರ್ಯಕ್ರಮ ಮುಗೀತು, ಇನ್ನು ಎಲ್ಲ ಚಾನಲ್ಗಳವರು ನಿಮ್ಮನ್ನು ಕರೀತಾರೆ, ಮುಗಿಬೀಳ್ತಾರೆ ನಿಮ್ಮ ಹಿಂದೆ ಅಂತ. ನಾನು ನಿಮ್ಮನ್ನು ಬಹುತೇಕ ಎಲ್ಲ ಚಾನಲ್ಗಳಲ್ಲೂ ಸುಮಾರು ನನಗೆ ಜ್ಞಾಪಕನೇ ಇಲ್ಲ, ಅದನ್ನು ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಬಹುತೇಕ ಎಲ್ಲ ಪ್ಯಾನೆಲ್ ಡಿಸ್ಕಷನಲ್ಲಿ ತಾವು ಇರ್ತೀರಿ, ಮತ್ತು ತಮ್ಮ ಲೇಖನಗಳು ವಿಜಯವಾಣಿ. ಆಮೇಲೆ ಇನ್ನೂ 1-2-3 ಹೆಸರು ಹೇಳ್ಬೋದು. ಹೇಳಿ. ನಾನು ವಿಜಯ ಕರ್ನಾಟಕದಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಗಳು ನಮಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಸುಗತಾ ಶ್ರೀನಿವಾಸರಾಜು ನನ್ನ ಕೈಯಲ್ಲಿ ಬರೆಸಿದ್ರು. ಸುಗತಾ ಶ್ರೀನಿವಾಸರಾಜು ಬರೆಸಿದ ಮೇಲೆ ನಾನು ಉದಯ ಟಿವಿ ನಮ್ಮ ದೀಪಕ್ ತಿಮ್ಮಯ್ಯ ಅವರ ಜೇಡ್ರ ಬಲೆಯಲ್ಲಿ ಭಾಗಿಯಾದೆ. ಅದಾದ ನಂತರದಲ್ಲಿ ಅವಿನಾಶ್, ನಾವು ಹೀಸ್ ಸುವರ್ಣ, ಆ್ಯಂಡ್ HR ರಂಗನಾಥ್, ಪಬ್ಲಿಕ್ ಈ ಅನೇಕರು ಒಂದು ರೀತಿ ನಮ್ಮ ಬೆಳವಣಿಗೆಯ ಹಂತದಲ್ಲಿ ಟರ್ನಿಂಗ್ ಪಾಯಿಂಟ್ಗಳಾದರು, ತುಂಬ ಕ್ರೂಷಿಯಲ್ ಆಗಿ. ಆಮೇಲೆ 2016 ನಾವೊಂದು ಸರ್ವೆ ಮಾಡಿದ್ವಿ. ದಟ್ ವಾಸ್ ದ ಮೋಸ್ಟ್ ಕ್ರೂಷಿಯಲ್ ಸರ್ವೆ. ರಂಗನಾಥ್ ಭಾರದ್ವಾಜ್, ETV ಪತ್ರಿಕೆ, ಅವರು ಆ್ಯಂಕರ್ ಆಗಿ ಅವ್ರ ಮಾಹಿತಿಗಳನ್ನು ಹೇಳ್ತಾ ಇದ್ರು, ಸರ್ವೆ ಅಂಕಿಅಂಶಗಳನ್ನು. ನಾನು ಅದನ್ನು ಅನಲೈಸ್ ಮಾಡಿದೆ. ದಟ್ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮ್. ನಾನು 2018 ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಿಸುತ್ತೆ ಅಂತ ಮಾಡಿದಂಥ ಸರ್ವೆ ಅದು. ನಾನು ರಂಗನಾಥ್ ಭಾರದ್ವಾಜ್ ಇಬ್ಬರೇನೆ ಆನ್ ದಿ ಪ್ಯಾನಲ್. ವಿ ಹ್ಯಾವ್ ಪ್ರಿಡಿಕ್ಟೆಡ್ 117 ಸೀಟ್ಸ್ ಟು BJP. ಇವತ್ತು 117 BJP. ಅಂದರೆ ಈ ಥರ ಅನೇಕ ಸ್ನೇಹಿತರು ದೇವರ್ ನಮ್ಮ ಹೆಜ್ಜೆಗೆ ಒಂದು ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಿಂತು. ಇನ್ನೂ ಅನೇಕ ಸ್ನೇಹಿತರಿದ್ದಾರೆ, ತಕ್ಷಣಕ್ಕೆ ನನಗೆ ನೆನಪು. ಇರಲಿ ಸರ್, ಇರಲಿ, ತೊಂದರೆ ಇಲ್ಲ. ಈಗ ಕಾರ್ಯಕ್ರಮದ ಕೊನೆಯ ಹಂತ. ಈಗಲೇ ನಾನು ಯಾರಿಗೂ ಸಾರಿ ಹೇಳಬೇಕಾಗಿತ್ತು ಅಂತ ಅನಿಸ್ತು. ಯಾವಾಗಲೂ ಅವಾಗ ಹೇಳೋಕ್ಕಾಗಲಿಲ್ಲ. ಈಗೇನಾದ್ರು ಅನಿಸ್ತಾ ಇದೆಯಾ ಅವ್ರಿಗೆ ಹೇಳ್ಬೋದಾಗಿತ್ತು ಅಂತ? ಯಾಕೆಂದರೆ ನಾವು ನೋಡ್ರಿ, ನೀವು ಈಗಾಗಲೇ ಎಲ್ಲ ಹೇಳಿಬಿಟ್ಟಿದ್ದೀರಿ ನಿಮ್ಮ ಕಷ್ಟದ ದಿನಗಳು, ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದ ದಿನಗಳು. ಈಗ ಒಂದು ಒಳ್ಳೆ ಹಂತದಲ್ಲಿ ಇರ್ಬೋದು, ಅದ್ರ ಹಿಂದೆ ಭಾಳಷ್ಟು ನೋವು, ಕಣ್ಣೀರು ಎಲ್ಲ ನೀವೆಲ್ಲವನ್ನು ನೋಡಿದ್ದೀರಿ. ಎಲ್ಲೋ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ದುಃಖ ಇದೆ, ಏನೋ ಆಗೋಯ್ತು, ಅಪ್ರಮಾಣ ಆಗೋಯ್ತು, ಸಾರಿ ಹೇಳಬೇಕು ಅನಿಸಿದ್ರೆ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಇಲ್ಲ, ಸಾರಿ ಯಾಕೆ ಅಂತಂದರೆ ಸಾರಿ ಹೇಳೋ ಪ್ರಶ್ನೆ ಬರೋದೇ ಇಲ್ಲ. ಯಾರಿಗಾದ್ರೂ ನಾವು ಹೊರಟ ಮಾತಾಡ್ಬಿಟ್ಟಿದ್ರೆ ಅಕಸ್ಮಾತ್, ಅದಾದ 5 ನಿಮಿಷದಲ್ಲಿ ಅವ್ರನ್ನ ಕ್ಷಮೆ ಕೇಳ್ಬಿಟ್ಟಿದ್ದೆ. ಈಗಲೂ ಅಷ್ಟೇ. ಈಗಲೂ ನಾನು ಎಷ್ಟು CM ಮೀಡಿಯಾ ಅಡ್ವೈಸರ್ ಆಗಿದ್ರು ನನಗೆ ಆ ಅಹಂಕಾರ ಇಲ್ಲ, ಅದು ಬೇಡ. ಅದು ನಾನೇನಾದರೂ ತಪ್ಪನ್ನು ಮಾಡಿದೆ ಅಂತ ನನಗೆ ಕನ್ವಿನ್ಸ್ ಆದರೆ, ಒಬ್ಬ ಸಾಮಾನ್ಯ ಮನುಷ್ಯ ಆದರೂ ನಾನು ಕ್ಷಮೆ ಕೇಳ್ಬಿಡ್ತೀನಿ. ಹಾಗಾಗಿ ಅದು ಉಳಿಯೋದೇ ಇಲ್ಲ. ನಾನು ಯಾರನ್ನೋ ಸಾರಿ ಕೇಳಬೇಕು, ಎಷ್ಟೋ ವರ್ಷದ್ದು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಆದರೆ ಇವತ್ತು ನಾ ಸಾರಿ ಅಂತ ನಾನು ಕೇಳಬೇಕಾಗಿರೋದು,
ನಾನು 1979 ಸಬ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಮಾತನ್ನು ಮೀರಿ ನಾನು ಪತ್ರಿಕೋದ್ಯಮದಲ್ಲಿ ಉಳ್ಕೊಂಡಂತ ಆ ಒಂದು ವಿಷಯದಲ್ಲಿ ಎಲ್ಲೋ ನನ್ನ ತಂದೆ ತಾಯಿಯ ಮನಸ್ಸಿಗೆ ನೋಯಿಸಿದ್ನೇನೋ ಅನ್ನುವಂಥ ಒಂದು ಇದಿದೆಯಲ್ಲ, ಅದಕ್ಕೋಸ್ಕರ ನಾನು ಅವ್ರಿಗೆ ಸಾರಿ ಅಂತ ಎಲ್ಲ ಕಾಲಕ್ಕೂ ಕೇಳಬೇಕು. ಉಳಿದಂತೆ ಯಾರಿಗೂ ಕೇಳೋದಿಲ್ಲ. ಏಕೆಂದರೆ ನಾನು ತಪ್ಪನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ. ತಪ್ಪು ಮಾಡಿದ್ರೆ ತಕ್ಷಣ ಕ್ಷಮೆ ಕೇಳ್ಬಿಡ್ತೀನಿ. ಹಾಗಾಗಿ ನನಗೆ ಆ ಥರದ ಪರಿಸ್ಥಿತಿ ಬರೋದೇ ಇಲ್ಲ. ಬಹಳ ಸಂತೋಷ ಸರ್. ತಾವು ಬಸವ ಟಿವಿಗೆ ಬಂದು ತಮ್ಮ ಎಲ್ಲ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬಸವ ಟಿವಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಶರಣಾರ್ಥಿ ಸರ್. ಸ್ನೇಹಿತರೆ, ಶರಣ ಬಂಧುಗಳೇ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.